8ನೇ ತಿಂಗಳು ತುಂಬಿದ್ರೆ ಅಟ್ಲೀಸ್ಟ್ ಡೆಲಿವರಿನೇ ಮಾಡ್ಬೋದಾಗಿತ್ತು ಅಂತ ಹೇಳಿ ಡಾಕ್ಟರ್ ಅಂದ್ರು. ನಿಪ್ಪಾಣಿ ಒಳಗೆ ಕಡಿಮೆ ಆಗ್ಲಿಲ್ಲ ಅಂತ ಹೇಳಿ ಕೊಲ್ಲಾಪುರ ಒಳಗ ಆಸ್ಟರ್ ಆದರ್ ಹಾಸ್ಪಿಟಲ್ಗೆ ಶಿಫ್ಟ್ ಆದ್ನಿ. ಪ್ಯಾನ್ಕ್ರಿಯಾಸ್ಗ ಸ್ವೆಲ್ಲಿಂಗ್ ಆದ್ರೆ MRI ಸ್ಕ್ಯಾನ್ ಮಾಡಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡ್ತಾರು. ಬಟ್ ನನಗೆ MRI ಸ್ಕ್ಯಾನ್ ಮಾಡುವಂತ ಸಿಚುವೇಶನ್ ಇರ್ಲಿಲ್ಲ, ಯಾಕಂದ್ರೆ ಪ್ರೆಗ್ನೆನ್ಸಿ ಟೈಮ್ದಾಗ ಯಾರಿಗೂ MRI ಸ್ಕ್ಯಾನ್ ಮಾಡಂಗಿಲ್ಲ ಅಂತ. 7ನೇ ತಿಂಗಳದ ಮಗುದೆಲ್ಲ ಸ್ಕ್ಯಾನ್ ಮಾಡಿ ನೋಡ್ದು, ಗ್ರೋತ್ ಎಲ್ಲ ಚೆನ್ನಾಗೇ ಇತ್ತು, ಮಗು ಎಲ್ಲ ನಾರ್ಮಲ್ ಇತ್ತು. ಆದ್ರೂ ನನಗ ಪ್ಯಾನ್ಕ್ರಿಯಾಸ್ ಬಾವದಿಂದನ ಪೇನ್ ಆಗತ್ತಿತ್ತು. ಅದಕ್ಕೆ ಡಾಕ್ಟರ್ ಅಂದ್ರು, ನಿಮಗೆ ಒಂದ ಸೊಲ್ಯೂಷನ್ ಐತಿ, ನೀವು ಲಿಕ್ವಿಡ್ ಫುಡ್ ಮ್ಯಾಗನ 1 ತಿಂಗಳು ಹೆಂಗಾರ ತೆಗಿಬೇಕು, ಇಲ್ಲಂದ್ರೆ ನಿಮ್ಗೆ ಯಾವ್ದೋ ಆಪ್ಷನ್ ಇಲ್ಲ, ನೀವು ಊಟ ಮಾಡಿದ್ರೆ ಸಾಕ ಮತ್ ನೀವು ಪ್ಯಾನ್ಕ್ರಿಯಾಸ್ ಬಾವು ಬರತೈತಿ, ನಿಮಗೆ ಮತ್ತೆ ಪೇನ್ ಆಗತೈತಿ ಅಂತ ಅಂದ್ರೆ. ಅವ್ರು ಎಂತ ದೊಡ್ಡ ಪರೀಕ್ಷೆ ಕೊಟ್ಟಂದ್ರೆ, ನಾನು 7ನೇ ತಿಂಗಳ ಪ್ರೆಗ್ನೆನ್ಸಿ ಇದ್ದಾಗ ಹಸು ಕಂಟ್ರೋಲ್ ಮಾಡ್ಕೋದಂದ್ರೆ ಎಷ್ಟು ಕೆಟ್ಟ ಪರಿಸ್ಥಿತಿ ಅದು ಪ್ರೆಗ್ನೆಂಟ್ ಇದ್ದವ್ರಿಗೆ ಗೊತ್ತಾಗ್ತೈತಿ. ನಾನು ಲಿಕ್ವಿಡ್ ಫುಡ್ ತಗೋದ್ರಿಂದ ನನ್ನ ಮಗು ಹೆಲ್ದಿ ಆಗಿ ಬರ್ತೈತಿ ಅಂತ ಒಂದ ಕಾರಣಕ್ಕೆ ಎಳ್ನೀರ ಗಂಜಿ ಜ್ಯೂಸ್ ಮ್ಯಾಗ ಹೆಂಗೋ ದಿನಗೋ ತೆಗದ್ನಿ. ಬಟ್ ಆ ಟೈಮ್ದಾಗ ಭಾಳ ಹಸು ಆಗ್ತಿತ್ತು, ಮಗು ಭಾಳ ಮೂವ್ಮೆಂಟ್ ಮಾಡ್ತಿತ್ತು, ಒಂಥರ ಅಳು ಬರ್ತಿತ್ತು. ಆದ್ರೂ ಹೆಂಗೋ ದಿನಗೋ ತೆಗಿಬೇಕಾಗಿದ್ದ ಅನಿವಾರ್ಯನೇ ಇತ್ತು. ಇನ್ನೇನ್ 8 ತಿಂಗಳು ಮುಗ್ಯಾಕ್ ಬತ್ತು. ಅಷ್ಟ್ರೊಳಗ ನಾನು ಅನ್ನ ಬೇಳೆನೂ ತಿನ್ನಾಕ್ ಸ್ಟಾರ್ಟ್ ಮಾಡಿದ್ನಿ. ಹೆಂಗೋ ದಿನಗಳು ಮುಗ್ಯಾಕ್ ಬಂದಿದ್ದು. 8ನೇ ತಿಂಗಳ ಎಂಡಿಂಗ್ ಟೈಮ್ದಾಗ ನನ್ನ ಮೆಟರ್ನಿಟಿ ಫೋಟೋ ಶೂಟ್ನು ಮಾಡಿ ಅವ ಈಗ ನನಗೆ ನೆನಪಾಗಿ ಉಳ್ದಾವು. ಫೋಟೋ ಶೂಟ್ ಆದ ಮರ್ನೇ ದಿನ ಹಾಸ್ಪಿಟಲ್ಗೆ ಹೋದ್ನಿ. ಡಾಕ್ಟರ್ ಸ್ಕ್ಯಾನ್ ಬರ್ಕೊಟ್ರು. ಸ್ಕ್ಯಾನ್ ಮಾಡಿದಾಗ ನನ್ನ ಮಗು ಭಾಳ ಹೆಲ್ದಿ ಐತೆ ಅಂದ್ರೆ ಭಾಳ ಖುಷಿ ಆಗಿದ್ನ ಅವತ್ತ. ಇಷ್ಟು ಕಷ್ಟದಾಗೂ ಮಗು ಭಾಳ ಹೆಲ್ದಿ ಆಗಿ ಬೆಳೆದಿತ್ತು ಅನ್ನೋದೊಂದು ಖುಷಿಯಾಗಿತ್ತು. ನೆಕ್ಸ್ಟ್ ವೀಕ್ದಾಗ ಡೆಲಿವರಿ ಮಾಡೋಣ ಅಂತ ಡಾಕ್ಟರ್ ಡೇಟ್ನು ಫಿಕ್ಸ್ ಮಾಡ್ರು. ಇನ್ ಮುಂದಿನ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಬಾಯ್ ಬಾಯ್.